ಖಂಡಿತ ಈ ಗಾದೆ ಮಾತಿನ ವಿಸ್ತರಣೆ ಇಲ್ಲಿದೆ. ಗಾದೆಯ ಅರ್ಥ ಆಸೆಗೆ ಮಿತಿಯಿಲ್ಲ, ಆಕಾಶಕ್ಕೆ ಅಳತೆಯಿಲ್ಲ ಎಂಬ ಗಾದೆಯು ಮನುಷ್ಯನ ಆಸೆಗಳು ಮತ್ತು ಬಯಕೆಗಳಿಗೆ ಯಾವುದೇ ಮಿತಿಯಿಲ್ಲ ಎಂಬುದನ್ನು ಸೂಚಿಸುತ್ತದೆ. ಆಕಾಶವು ವಿಶಾಲವಾಗಿದ್ದು ಅದನ್ನು ಅಳೆಯಲು ಸಾಧ್ಯವಿಲ್ಲದಂತೆಯೇ ಮನುಷ್ಯನ ಆಸೆಗಳು ಸಹ ಅಂತ್ಯವಿಲ್ಲದವು. ವಿಸ್ತೃತ ವಿವರಣೆ. ಮನುಷ್ಯನ ಆಸೆಗಳ ಸ್ವರೂಪ. ಮನುಷ್ಯನ ಆಸೆಗಳು ಸ್ವಾಭಾವಿಕವಾಗಿದ್ದು ಅವನ ಪ್ರಗತಿಗೆ ಪ್ರೇರಕ ಶಕ್ತಿಯಾಗಿವೆ. ಆದರೆ ಆಸೆಗಳು ಮಿತಿಮೀರಿದರೆ ಅವು ದುರಾಸೆಗೆ ತಿರುಗುತ್ತವೆ. ದುರಾಸೆಯು ಅತೃಪ್ತಿ, ಅಸಂತೋಷ ಮತ್ತು ದುಃಖಕ್ಕೆ ಕಾರಣವಾಗುತ್ತದೆ. ಆಕಾಶದ ಹೋಲಿಕೆ. ಆಕಾಶವು ವಿಶಾಲವಾಗಿದ್ದು ಅದರ ವ್ಯಾಪ್ತಿಯನ್ನು ಅಳೆಯಲು ಸಾಧ್ಯವಿಲ್ಲ. ಅದೇ ರೀತಿ ಮನುಷ್ಯನ ಆಸೆಗಳು ಸಹ ಅನಂತವಾಗಿದ್ದು ಅವುಗಳನ್ನು ತೃಪ್ತಿಪಡಿಸುವುದು ಕಷ್ಟ. ಗಾದೆಯ ಸಂದೇಶ. ಈ ಗಾದೆಯು ಮನುಷ್ಯನು ತನ್ನ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಮತ್ತು ತೃಪ್ತಿಯ ಜೀವನವನ್ನು ನಡೆಸಬೇಕು ಎಂಬುದನ್ನು ತಿಳಿಸುತ್ತದೆ. ಇರುವ ಸೌಲಭ್ಯಗಳಲ್ಲಿ ನೆಮ್ಮದಿಯಾಗಿ ಜೀವನ ಸಾಗಿಸಬೇಕು. ದುರಾಸೆಗೆ ಒಳಗಾಗಿ ತಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳಬಾರದು. ಉದಾಹರಣೆಗಳು. ಒಬ್ಬ ವ್ಯಕ್ತಿಯು ಹೆಚ್ಚು ಹಣವನ್ನು ಗಳಿಸಲು ಬಯಸುತ್ತಾನೆ, ಆದರೆ ಅವನು ಎಷ್ಟು ಹಣವನ್ನು ಗಳಿಸಿದರೂ ಅವನಿಗೆ ತೃಪ್ತಿಯಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ಹೆಚ್ಚು ಹಣವನ್ನು ಪಡೆಯಲು ಬಯಸುತ್ತಾನೆ, ಆದರೆ ಅವನು ಎಷ್ಟು ಹಣವನ್ನು ಪಡೆದರೂ ಅವನಿಗೆ ತೃಪ್ತಿಯಾಗುವುದಿಲ್ಲ. ಒಬ್ಬ ವ್ಯಕ್ತಿಯು ಹೆಚ್ಚು ವಸ್ತುಗಳನ್ನು ಹೊಂದಲು ಬಯಸುತ್ತಾನೆ, ಆದರೆ ಅವನು ಎಷ್ಟು ವಸ್ತುಗಳನ್ನು ಹೊಂದಿದರೂ ಅವನಿಗೆ ಇನ್ನಷ್ಟು ಬೇಕು ಎನ್ನುವ ದುರಾಸೆ ಹೆಚ್ಚಾಗುತ್ತದೆಯೇ ಹೊರತು ಕಡಿಮೆಯಾಗುವುದಿಲ್ಲ. ಗಾದೆಯ ಮಹತ್ವ. ಈ ಗಾದೆಯು ಮನುಷ್ಯನು ತನ್ನ ಆಸೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಮತ್ತು ಸರಳ ಜೀವನವನ್ನು ನಡೆಸಬೇಕು ಎಂಬುದನ್ನು ಕಲಿಸುತ್ತದೆ. ಇದು ಮನುಷ್ಯನು ತೃಪ್ತಿಯ ಜೀವನವನ್ನು ನಡೆಸಲು ಮತ್ತು ಸಂತೋಷವನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತದೆ. ಈ ಗಾದೆಯು ಮನುಷ್ಯನ ಆಸೆಗಳ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಮತ್ತು ಸಂತೋಷದ ಜೀವನವನ್ನು ನಡೆಸಲು ನಮಗೆ ಮಾರ್ಗದರ್ಶನ ನೀಡುತ್ತದೆ.